ನಮಸ್ಕಾರ. ಈಗ ಯೋಗನಿದ್ರಾ ಪ್ರಾಕ್ಟೀಸ್ ಮಾಡೋಕ್ಕೆ ಇದ್ದೀವಿ. ಈ ಯೋಗನಿದ್ರಾ ಮಾಡೋದ್ರ ಮುಖಾಂತರ ನಿಮ್ಮ ಶರೀರ, ಮನಸ್ಸು ಮತ್ತು ಭಾವನೆಗಳು ವಿಶ್ರಾಂತಿ ಪಡೆಯುತ್ತೆ. ಈ ಯೋಗನಿದ್ರಾ ಮಾಡೋಕ್ಕೆ ಒಂದು ಚಾಪೆ ಇಲ್ಲಾಂದರೆ ಯೋಗ ಮ್ಯಾಟ್ ಹಾಕಿ ನೆಲದಲ್ಲಿ ಮಲ್ಕೊಳ್ಳಿ. ನಿಮ್ಮ ಕಾಲುಗಳ ಮಧ್ಯದಲ್ಲಿ 1 ಅಡಿ ಅಂತರ ಇರಲಿ. ನಿಮ್ಮ ಕೈಗಳನ್ನು ಶರೀರ ಪಕ್ಕದಲ್ಲಿ ಇಟ್ಕೊಳ್ಳಿ. ಅಂಗೈ ಮೇಲ್ನೋಕಿರಲಿ. ಕಣ್ಣನ್ನು ನಿಧಾನಕ್ಕೆ ಮುಚ್ಕೊಳ್ಳಿ. ಈಗ ನಾವು ಇಡೀ ದೇಹನ ಬಿಗಿ ಮಾಡಿ ವಿಶ್ರಾಂತಿ ಮಾಡೋಕ್ಕೆ ಇದ್ದೀವಿ. ಅದಕ್ಕೆ ಚೆನ್ನಾಗಿ ಉಸಿರು ತಗೊಳ್ಳಿ. ಹೋಲ್ಡ್ ದ ಬ್ರೆತ್. ನಿಧಾನಕ್ಕೆ ನಿಮ್ಮ ಶರೀರನ ಎಲ್ಲ ಭಾಗವನ್ನು ಬಿಗಿ ಮಾಡಿ. ಎಷ್ಟು ಟೈಟ್ ಮಾಡೋಕ್ಕಾಗುತ್ತೋ ಅಷ್ಟು ಟೈಟ್ ಮಾಡಿ. ನಿಮ್ಮ ಕಾಲುಗಳು, ಕೈಗಳು, ಬೆನ್ನು, ಹೊಟ್ಟ ಭಾಗ, ಎದೆ ಭಾಗ, ಕತ್ತು, ತಲೆ ಈ ಥರ ಎಲ್ಲ ಭಾಗನೂ ಬಿಗಿ ಮಾಡಿ. ಇಷ್ಟೇ ಆಗುತ್ತೆ, ಇದಕ್ಕೆ ಮೇಲೆ ಆಗಲಂತ ಅನಿಸುವಾಗಲ ಉಸಿರನ್ನು ನಿಧಾನಕ್ಕೆ ಬಾಯಿಂದ ಬಿಡಿ ಮತ್ತು ನಿಮ್ಮ ದೇಹನ ವಿಶ್ರಾಂತಿ ಮಾಡಿ. ಹೀಗೆ ಒಂದು ಮಾಮೂಲಿ ಶ್ವಾಸ ತಗೊಳ್ಳಿ. ನಿಮ್ಮ ಶರೀರ ಎಷ್ಟು ಫ್ರೆಶ್ ಆಗಿದೆ ಅಂತ ಗಮನಿಸಿ. ಮತ್ತೆ ಇನ್ನೊಂದು ಸಾರಿ ಮಾಡಲ್ಲ. ಇಡೀ ದೇಹವನ್ನು ಬಿಗಿ ಮಾಡಿ. ಒಂದೊಂದು ಭಾಗನ ಬಿಗಿ ಮಾಡ್ತಾ ಬನ್ನಿ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಮಾಡಿ. ಈಗ ನಿಮ್ಮ ಉಸಿರನ್ನು ನಿಧಾನಕ್ಕೆ ಬಾಯಿಂದ ಬಿಡಿ. ಇಡೀ ದೇಹನ ಒಂದೊಂದು ಭಾಗನ ವಿಶ್ರಾಂತಿ ಮಾಡಿ. ಈಗ ಒಂದು ಮಾಮೂಲಿ ಶ್ವಾಸ ತಗೊಳ್ಳಿ. ಮತ್ತು ಇದನ್ನು ಇನ್ನೊಂದು ಸಾರಿ ಮಾಡಲ್ಲ. ನಿಮ್ಮ ದೇಹನ ಎಷ್ಟು ಟೈಟ್ ಮಾಡೋಕ್ಕಾಗುತ್ತೋ ಒಂದೊಂದು ಭಾಗನ ಟೈಟ್ ಮಾಡ್ತಾ ಬನ್ನಿ. ಕಾಲುಗಳು, ಕೈಗಳು, ಇದೇ ಭಾಗ, ಕತ್ತು, ತಲೆ ಈ ಥರ ಎಲ್ಲ ಭಾಗವನ್ನು ಎಷ್ಟು ಬಿಗಿ ಮಾಡೋಕ್ಕಾಗುತ್ತೋ ಅಷ್ಟು ಬಿಗಿ ಮಾಡಿ. ಈಗ ಬಾಯಿಂದ ನಿಧಾನಕ್ಕೆ ಉಸಿರನ್ನು ಬಿಟ್ಟು ದೇಹದ ಒಂದೊಂದು ಭಾಗವನ್ನು ವಿಶ್ರಾಂತಿ ಮಾಡಿ. ಈಗ ಒಂದು ಮಾಮೂಲಿ ಶ್ವಾಸ ತಗೊಳ್ಳಿ. ನಿಮ್ಮ ಇಡೀ ದೇಹನೂ ಆರಾಮಾಗಿ ಇರುವುದನ್ನು ಗಮನಿಸಿ. ಈಗ ಈ ಪ್ರಾಕ್ಟೀಸ್ ಎಂಡ ತನಕ ನಿಮ್ಮ ಶರೀರನ ಅಲ್ಲಾಡಿಸ್ಬೇಡ, ಹಂಗೆ ಇಟ್ಕೊಳ್ಳಿ. ಈಗ ಸುತ್ತಮುತ್ತ ಇರುವ ಶಬ್ದನ ಗಮನಿಸಿ. ಆ ಶಬ್ದ ಎಲ್ಲಿಂದ ಬರುತ್ತೆ, ಯಾರು ಮಾಡ್ತಾರಂತ ಅಬ್ಸರ್ವ್ ಮಾಡಬೇಡ. ಜಸ್ಟ್ ಅಬ್ಸರ್ವ್ ದ ಸೌಂಡ್ಸ್. ನಿಮ್ಮ ಮನಸ್ಸು ಶಬ್ದನ ಕೆಲವನ್ನ ಬಿಟ್ಟು ಬೇರೆಂಗೋ ಹೋಗಿದ್ರೆ ಮತ್ತು ನಿಮ್ಮ ಗಮನನ ಶಬ್ದನ ಕೆಲವುದ್ರಲ್ಲಿ ತಗೊಂಡು ಬನ್ನಿ. ದೂರದಿಂದ ಕೇಳ್ತಾ ಇರುವ ಶಬ್ದ ಹತ್ತಿರ ಕೇಳ್ತಾ ಇರುವ ಶಬ್ದ
ಇತರ ಒಂದೊಂದು ಶಬ್ದವನ್ನು ಗಮನಿಸಿ ಈಗ ಶಬ್ದನ ಕೆಲಸವನ್ನು ಬಿಟ್ಟು ನಿಮ್ಮ ಶರೀರವನ್ನು ಗಮನಿಸಿ. ನಿಮ್ಮ ಶರೀರದಲ್ಲಿ ಯಾವ್ಯಾವ ಭಾಗ ನೆಲದ ಮೇಲೆ ಮುಕ್ತಾ ಇದೆ ಅಂತ ನೋಡಿ. ಹೀಗೆ ಶರೀರ ಅಂತ ನಿಮ್ಮ ಫೋಕಸ್ ಉಸಿರಲ್ಲಿರಲಿ. ನಾರ್ಮಲ್ ಯಾವ ಥರ ಉಸಿರಾಡ್ತೀರೋ ಅದೇ ಥರ ಉಸಿರಾಡಿ. ಈಗ ನಾನು ನಿಮ್ಮ ದೇಹದ ಒಂದೊಂದು ಅಂಗಗಳ ಹೆಸರು ಹೇಳಕ್ಕಿದ್ದೀವಿ. ನೀವು ನಾನು ಯಾವ ಅಂಗ ಹೆಸರು ಹೇಳ್ತೀವೋ ಆ ಅಂಗನ ಗಮನಿಸಿ, ಅಲ್ಲಾಡಿಸ್ಬೇಡ. ಆ ಅಂಗನ ಗಮನಿಸಿ ಅದಕ್ಕೆ ವಿಶ್ರಾಂತಿ ಕೊಡಿ. ಬಲಗೈ ಹೆಬ್ಬೆರಳು, ತೋರ್ಬೆರಳು, ಮಧ್ಯ ಬೆರಳು, ರಿಂಗ್ ಫಿಂಗರ್, ಕಿರುಬೆರಳು, ಅಂಗೈ, ಮುಂಗೈ, ಮೊಣಂಗೈ, ತೋಳು, ಭುಜ, ಬಲ ಎಡದು ಇದೇ ಬಾಹ, ಬಲಬಾಹ ಹಿಪ್, ಬಲ ತೊಡೆ, ಬಲಬಾಹ ಮಂಡಿ, ವಲದುಗಾಲು ಮೀನಿನ ಗಂಟ, ವಲದುಗಾಲು ಹಿಮಡಿ, ವಲದುಗಾಲ ಪಾದ, ವಲದುಗಾಲದ ಹೆಬ್ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಚಿಕ್ಕರಳು. ಈಗ ನಿಮ್ಮ ದೇಹದ ಬಲಭಾಗ ಪೂರ್ತಿ ವಿಶ್ರಾಂತಿ ಆಗಿರುವುದನ್ನು ಗಮನಿಸಿ. ಹೀಗೆ ಲೆಫ್ಟ್ ಸೈಡು ಲೆಫ್ಟ್ ಹ್ಯಾಂಡಲ್ಲಿ ಹೆಬ್ಬೆರಳು, ತೋರ್ಬೆರಳು, ಮಧ್ಯ ಬೆರಳು, ಉಂಗುರ ಬೆರಳು, ಕಿರುಬೆರಳು, ಅಂಗೈ, ಮುಂಗೈ, ಮೊಣಂಗೈ, ತೋಳು, ಭುಜ, ಎಡದ ಇದೇ ಭಾಗ, ಎಡ ಹಿಪ್, ಎಡದಗಾಲದ ತೊಡೆ, ಎಡಗಾಲ ಮಂಡಿ, ಎಡಗಾಲದ ಮೀನಿನ ಗಂಟ, ಎಡಗಾಲ ಹಿಮಡಿ, ಎಡಗಾಲ ಪಾದ, ಎಡಗಾಲ ಹೆಬ್ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಕಿರುಬೆರಳು. ಹೀಗೆ ನಿಮ್ಮ ದೇಹದ ಎಡಭಾಗ ಪೂರ್ತಿ ವಿಶ್ರಾಂತಿ ಇರುವುದನ್ನು ಗಮನಿಸಿ. ನಿಮ್ಮ ದೇಹ ಕತ್ತು ಕೆಳಗಡೆ ಪೂರ್ತಿ ವಿಶ್ರಾಂತಿ ಆಗಿರುವುದನ್ನು ಗಮನಿಸಿ. ಈಗ ನಿಮ್ಮ ಶರೀರದ ಯಾವ್ಯಾವ ಭಾಗ ನೆಲದಲ್ಲಿ ಟಚ್ ಆಗ್ತಾ ಅದು ಅದನ್ನು ಗಮನಿಸಿ. ಕಾಲದ ಪಿನ್ಭಾಗ, ನಿಮ್ಮ ಬೆನ್ನು, ಕತ್ತು, ತಲೆ, ಹಣೆ, ಕಣ್ಣು, ಮೂಗು, ಬಾಯಿ, ಕೆನ್ನೆ, ಈ ಥರ ಎಲ್ಲ ಭಾಗನೂ ವಿಶ್ರಾಂತಿ ಮಾಡಿ. ಈಗ ನಿಮ್ಮ ಶರೀರ ತಲೆಯಿಂದ ಪಾದದ ತನಕ ಪೂರ್ತಿ ವಿಶ್ರಾಂತಿಯಾಗಿರುವುದನ್ನು ಗಮನಿಸಿ. ಈಗ ನಿಮ್ಮ ಗಮನವನ್ನು
ನಿಮ್ಮ ಉಸಿರು ಮೇಲೆ ತಗೊಂಡು ಬನ್ನಿ. ನೀವು ಮಾಮೂಲಿ ಉಸಿರಾಡತಂಗೆ ಉಸಿರಾಡಿ. ನೀವೇ ಏನು ಪ್ರಯತ್ನ ಮಾಡಬೇಡ. ಉಸಿರು ಹೆಂಗೆ ಹೋಗ್ತಾ ಇರ್ತಂತ ಗಮನಿಸಿ. ಗಾಳಿ ಒಳಗೆ ಹೋಗುವಾಗಲ ನಿಮ್ಮ ದೇಹದ ಯಾವ್ಯಾವ ಭಾಗ ದೊಡ್ಡದಾಗದಂತ ಗಮನಿಸಿ. ನಿಮ್ಮ ಹೊಟ್ಟೆ, ಎದೆ ಭಾಗ, ಭುಜಗಳ ಈ ಭಾಗೆಲ್ಲ ಉಸಿರು ತಗೊಳ್ಳುವಾಗಲ ದೊಡ್ಡದಾಗೋದನ್ನು ಗಮನಿಸಿ. ಮಾಮೂಲಿ ಉಸಿರಾಟ ಆಗಿರಲಿ, ನಿಮ್ಮ ಉಸಿರಾಟನ ಬದಲಾವಣೆ ಮಾಡಬೇಡ. ಉಸಿರನ್ನೇ ಗಮನಿಸ್ತಾ ಇರಿ. ಈಗ ಒಂದೊಂದು ಸಾರಿ ಉಸಿರು ಬಿಡುವಾಗಲ 9, 8, 7 ಅಂತ ಒಂದು ತಂಗ ಕೌಂಟ್ ಮಾಡಲ್ಲ. ಉಸಿರು ಬಿಡುವಾಗಲ 9 ಅಂತ ಕೌಂಟ್ ಮಾಡಿ, ಮತ್ತು ಉಸಿರು ಬಿಡುವಾಗಲ 8 ಅಂತ ಕೌಂಟ್ ಮಾಡಿ. ಈ ಥರ ಒಂದು ತಂಗ ಕೌಂಟ್ ಮಾಡ್ತಾ ಬನ್ನಿ. ನಿಮ್ಮ ಗಮನ ಉಸಿರಿಂದ ಬೇರೆ ಕಡೆ ಹೋಗಿದ್ರೆ ಮತ್ತು 9 ಶುರು ಮಾಡಿ. ಈಗ ನಿಮ್ಮ ಗಮನವನ್ನು ನಿಮ್ಮ ಶರೀರ ಮೇಲೆ ತಗೊಂಡು ಬನ್ನಿ. ಸುತ್ತಮುತ್ತ ಕೇಳಿಸ್ತಾ ಇರುವ ಶಬ್ದನ ಗಮನಿ. ನಿಧಾನಗ ಕೈ ಕಾಲನ್ನು ಅಲ್ಲಾಡಿಸಿ, ಕತ್ತನ್ನು ನಿಧಾನಕ್ಕೆ ಅಲ್ಲಾಡಿಸಿ. ಈಗ ನಿಮ್ಮ ಬಲಭಾಗ ತಿರುಗಿ ಮಲ್ಕೊಳ್ಳಿ, ಕಣ್ಣು ಮುಚ್ಚಿ ಇರಲಿ. ಆಮೇಲೆ ನಿಧಾನಕ್ಕೆ ಕೂತ್ಕೊಳ್ಳಿ, ಕಣ್ಣು ಮುಚ್ಚಿ ಇರಲಿ. ಈಗ 3 ಬಾರಿ ಓಂಕಾರ ಉಚ್ಚಾರ ಮಾಡಲ್ಲ. ಹೀಗೆ ನಿಮ್ಮ ತಾಯಿ ತಂದೆಯರ ಮತ್ತು ಮನೆ ದೇವರ ಪ್ರಾರ್ಥನೆ ಮಾಡುತ್ತಾ 2 ಕೈಗಳು ಉಜ್ಜಿ ನಿಮ್ಮ ಕಣ್ಮೇಲೆ ಇಟ್ಕೊಳ್ಳಿ.
ಈಗ ನಿಧಾನವಾಗಿ ಕಣ್ಣನ್ನು ಬಿಡ್ರಿ. ಹರಿ ಓಂ.